ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂಥ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಗಳನ್ನು ತೋರಿಸಿದ್ದಾನೆ. ಈ ಒಂದು ವಿಚಾರದಲ್ಲಿ ಹೊಸ ತಿರುವುಗಳು ಪಡೆದುಕೊಳ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ. ಕೇವಲ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಿ ಪತ್ತೆ ಮಾಡಿದಂತಹ ಮೂಳೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಿಲ್ಲ. ಇವತ್ತು ಹೊಸ ಹೊಸ ಜಾಗಗಳು ಸೃಷ್ಟಿ ಆಗ್ತಾ ಇದೆ ವಿನಃ ಯಾವುದೇ ಸುಳಿವು ಅಥವಾ ಸಾಕ್ಷಿಗಳು ಲಭ್ಯವಾಗ್ತಾ ಇದಲ್ಲ. ಇದೆಲ್ಲದರ ನಡುವೆ ಒಂದಷ್ಟು ಜನ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಆತಂಕ ಕೂಡ ಎದುರಾಗ್ತಾ ಇದೆ ಅನ್ನುವ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ನಾನೀಗ ಧರ್ಮಸ್ಥಳದ ಒಂದು ಮುಂಭಾಗದಲ್ಲೇ ನಿಂತಿದ್ದೀನಿ. ಇಲ್ಲಿರುವಂಥ ಭಕ್ತರನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡೋಣ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅಂತೇಳಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಸರ್ ನಾವು ಕೋಲಾರದಿಂದ ಬಂದಿದ್ದೀರಿ. ಚಿಕ್ಕಬಳ್ಳಾಪುರದ ಎಲ್ಲ ಒಟ್ಟಿಗೆ ಬಂದಿದ್ದೀರಿ. ಹೌದು. ಏನು ಅನಿಸುತ್ತೆ ಸರ್ ಇದೆಲ್ಲ ನೋಡಿದಾಗ? ಏನಿಲ್ಲ ಸರ್, ಮಾಮೂಲಿ ಯಾವ ಥರ ಇದೆ ಅದೇ ಥರನೇ ದೇವಸ್ಥಾನದಲ್ಲಿ ದರ್ಶನ ಇದೆ, ಜನಗಳು ಆ ಥರನೇ ಇದ್ದಾರೆ. ಒಂದು ಮಳೆ ಒಂದು ಭಯಕ್ಕೆ ಜನ ಸ್ವಲ್ಪ ಹಿಂದೇಟಾಗ್ತಾ ಇರ್ಬೋದು ಹೊರತು ಯಾವುದೇ ಆ ಮಾಹಿತಿ ವಿಚಾರಕ್ಕೆ ದೇವಸ್ಥಾನಕ್ಕೆ ಬರದೇ ಇರೋದು ಯಾವುದೂ ಇಲ್ಲ. ಎಲ್ಲ ಅದನ್ನೇ ಕೇಳಿದ್ದು. ಅದೆಲ್ಲ ವಿಚಾರ ಆ ಮಾಹಿತಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನಮಗೇನಾದ್ರು ಭ್ರಮೆ ಅನಿಸುತ್ತೆ ಸರ್. ನಿಮ್ಗೇನು ಅನ್ನಿಸ್ತು ಸರ್? ಅದೆಲ್ಲ ಸುಳ್ಳೆ ಸರ್, ಅದೆಲ್ಲ ಸುಳ್ಳೆ. ದೇವ್ರಿರೋದು ಸತ್ಯನೇ. ಇದೆಲ್ಲ ಯಾರು ಅದಕ್ಕೆಲ್ಲ ಕಿವಿ ಕೊಡದೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲನೂ ಜನ ನೋಡಿ ಎಷ್ಟು ಜನ, ತುಂಬ ಜನ ಬರ್ತಾ ಇದ್ದಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಒಂದು ಕಡೆ ಈ ಧರ್ಮಸ್ಥಳದ ವಿಚಾರವಾಗಿ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಏನೋ ಆಗ್ಬಿಟ್ಟಿದ್ದೆ ಅಂತಪ್ಪ ಅಲ್ಲಿ, ಏನೋ ಶವಗಳನ್ನು ಹೂತಿಟ್ಬಿಟ್ಟವ್ರಂತಪ್ಪ ಅಲ್ಲಿ, ಈ ಥರದ್ದೆಲ್ಲ ಇಲ್ಲಿನ ಸುದ್ದಿಗಳನ್ನು ಕೇಳಿದಾಗ ನಿಮಗೆ ಹೌದು ಅನ್ನಿಸ್ತಾ ಅಥವಾ ಸುಳ್ಳು ಅನ್ನಿಸ್ತಾ? ಸರ್ ಇದು ಮುಂಚೆನೇ ಸುಳ್ಳು ಅಂತ ನಮ್ಗೆ ಗೊತ್ತಿತ್ತು. ನೋಡೋಣ ಆಗಲಿ ಏನಿದೆ ಅವ್ರ ಊಹಾಪೋಹ ಏನಿದೆ ಅದು ಒಂದು ಟೈಮ್ ಎಲ್ಲ ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗೆಲ್ಲ ತಿಳಿದಿದೆ ಜನಕ್ಕೆ. ಸತ್ಯಾಂಶ ಏನೆನ್ನೋದು ಮಂಜುನಾಥ ಸ್ವಾಮಿ ಎಲ್ಲರಿಗೂ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಕಿವಿ ಕೊಡುವಂಥ ಅವಶ್ಯಕತೆ ಏನಿಲ್ಲ, ಎಲ್ಲ ಆರಾಮಾಗಿದೆ ಇಲ್ಲಿ. ನಮಸ್ಕಾರ, ಎಲ್ಲಿಂದ ಬಂದಿರೋದು? ನಾವು ಉಡುಪಿಯಿಂದ ಬಂದವರು. ನಾನು ಇಲ್ಲಿ ಅಡಿಗೆ ಭಟ್ರು. ನಾನು ಇಂಥ ಒಂದು ಇದರಲ್ಲಿ ಎಲ್ಲ ನನಗೆ ನೋಡೋದು ಕೇಳೋದು ಅಂದರೆ ಭಾಳ ಉಮೇದು. ಹಂಗೆ ನೀವು ಅಡುಗೆ ಭಟ್ರು, ಎಷ್ಟು ವರ್ಷ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲ, ನಾನು ಮೊನ್ನೆ ಒಂದು ನಾನು ಮೇಳದ ಅಡಿಗೆವ. ಮೇಳ ಮುಗೀತಲ್ಲ ಮೊನ್ನೆ, ದೇವರು ಒಳಗೆ ಆದರು. ನಾನು ಇವಾಗ ಇಲ್ಲಿದ್ದೇನೆ. ಇನ್ನು ಮೇಳ ಶುರುವಾಗ ಮೇಳದೊಟ್ಟಿಗೆ ಹೋಗಬೇಕು. ಮೇಳದ ಮಡಿ ಅಡಿಗೆವ ನಾನು. ನನಗೆ ಸ್ವಲ್ಪ ಇದರ ಬಗ್ಗೆ ಎಲ್ಲ ಸ್ವಲ್ಪ ಉಮೇದು ಜಾಸ್ತಿ. ಹಂಗೆ ಹಿಂಗೆ ಎಲ್ಲಿಯಾದರೂ ಜನ ಏನು ಅನ್ನಿಸ್ತು ನಿಮಗೆ? ನನಗೆ ಬಹಳ ಬೇಸರ ಅನಿಸ್ತದೆ. ಇಂಥ ಒಂದು ಪವಿತ್ರ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಮಾಡ್ತಾರೆ ಅಂದರೆ ಭಗವಂತನೇ ನೋಡ್ಕೊಳ್ಬೇಕು, ಮನುಷ್ಯನಿಂದ ಆಗುವಂಥದ್ದೆಲ್ಲ. ಯಾಕೆ ಇಂತಹ ದುರ್ಬುದ್ಧಿ? ಅಂತೂ ಏನು ಅಂದರೆ ಇದು ಕೊನೆ ಆಗುತ್ತೆ, ಸಮಾಪ್ತಿ ಆಗುತ್ತೆ. ಸತ್ಯಕ್ಕೆ ಯಾವಾಗಲೂ ಜಯ ಇದೆ. ಸ್ವಲ್ಪ ಯಾರು ಶ್ರೀಕೃಷ್ಣನಿಗೂ ಅಪವಾದ ಬಂದಿದೆ, ರಾಮಚಂದ್ರನಿಗೂ ಅಪವಾದ ಬಂದಿದೆ, ಯಾರಿಗೆ ಅಪವಾದ? ನಮಗೆ ತಾಳ್ಮೆ ಬೇಕು. ಕೊನೆಗೆ ಸತ್ಯಕ್ಕೆ ಖಂಡಿತ ಜಯ, ಇದರಲ್ಲಿ ಸಂಶಯನೇ ಇಲ್ಲ. ನಮಗೆ ಸ್ವಲ್ಪ ತಾಳ್ಮೆ ಬೇಕು. ನೋಡುವ, ದೇವರು ಬೆಳಕಿಲ್ಲ, ದೇವರ ಮೇಲೆ ಸಂಪೂರ್ಣ ನಂಬಿಕೆ. ನಂಬಿದವನಿಗೆ ಇಂಬು ಕೊಡ್ತಾನಂತಲೇ ನಮ್ಮ ಒಂದು ಪದ್ಧತಿ. ಆದ್ದರಿಂದ ಎಷ್ಟೋ ಜನ ಸರ್ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಪ್ರಾಣ ಬಿಡಬೇಕು ಅನ್ನೋದು ಸಾಕಷ್ಟು ಜನ ಇದ್ದಾರೆ. ಇವತ್ತು ಕಾರ್ತಿಕ ಮಾಸ ಬಂದರೆ ಮತ್ತು ಲಕ್ಷ ದೀಪೋತ್ಸವ ಬಂದರೆ ಒಂದು ದಿವಸಕ್ಕೆ 3 ಲಕ್ಷ ಜನ 5 ಲಕ್ಷ ಜನ ಬರ್ತಾರೆ. 5 ಲಕ್ಷ ಜನಕ್ಕೆ ಬಂದಾಗ ಅಷ್ಟು ಜನ ಬಂದು ಇವತ್ತು ಎಷ್ಟೋ ಜನ ಇಲ್ಲಿಗೆ ಬಂದು ಪ್ರಾಣ ಬಿಟ್ಟರೆ ನಮಗೆ ಸ್ವರ್ಗಕ್ಕೆ ಹೋಗ್ತೀವಿ ನಾವು ಇದನ್ನು ಇಟ್ಕೊಂಡು ಇವತ್ತು ಲಕ್ಷಾಂತರ ಜನ ಬಂದಾಗ ಅದರಲ್ಲಿ 10, 20 ಜನ 30 ಜನ ಬಂದು ದಿನಕ್ಕೆ ಪ್ರಾಣ ಬಿಡುವಂಥ ಟೈಮ್ ಇದೆ. ಆ ಟೈಮಲ್ಲಿ ಅಂಥವ್ರೆಲ್ಲರೂ ಇಲ್ಲಿ ಸಾಯಿಸಿದ್ರು, ಕೊಲೆ ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಸಾಕ್ಷಿ ಆಧಾರ ಬೇಡವಾ? ಏನೋ ಇವರು ಮನಸಾಯಿಚ್ಛೆ ಬಂದು ಏನೇನು ಬೇಕೋ ಅದನ್ನು ಮಾಡಿ ಈ ಒಂದು ಕ್ಷೇತ್ರದ ಪವಿತ್ರತೆಯನ್ನೇ ಕೆಡಿಸೋಕ್ಕೆ ಬಂದಿದ್ದಾರೆ. ಇದೇನು ಉದ್ದೇಶ ಇಲ್ಲ. ಇವತ್ತು ಈ ಕ್ಷೇತ್ರದನ್ನು ಹಾಳು ಮಾಡಿ ಬೇಡಬೇಕು, ಏನಾರು ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಬಂದಿದೆ ಹೊರತು ವಿನಃ ಇದಕ್ಕೆ ಇವರು ಬೇರೆ ಉದ್ದೇಶನಲ್ಲ. ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಎಷ್ಟೋ ಜನ ನಾವು ಇಲ್ಲಿ ಬಂದು ಪ್ರಾಣ ಕಳ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಶಿವನ ಪಾದ ಸೇರ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಬಂದು ಪ್ರಾಣ ಕಳ್ಕೊತಾರೆ. ಅಂಥದ್ರಲ್ಲಿ ಇವರು ದುರುದ್ದೇಶವಾಗಿ ಇಟ್ಕೊಂಡು ಈ ಥರ ಎಲ್ಲ ಎಲ್ಲ ಕೊಲೆ ನಡೆದಿದೆ, ಅತ್ಯಾಚಾರ ನಡೆದಿದೆ. ಖಂಡಿತ ಕೊಲೆ ನಡೆದಿದ್ರೆ ಅದನ್ನು ಸಾಕ್ಷಿ ಕೊಡಲಿ ಸರ್. ಯಾರು ಕೊಲೆ ಮಾಡಿದರೆ ಅವರು ಖಂಡಿತ ಶಿಕ್ಷೆ ಆಗಲಿ, ನಾವು ಅದಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲದೇ ಇರೋ ಅಪಪ್ರಚಾರನ ಮಾಡಬಾರ್ದು. ಯಾಕೆ ಅಂತಂದರೆ ಇದು ಪವಿತ್ರವಾದ ಕ್ಷೇತ್ರ. ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಕ್ಷೇತ್ರನ ಎಲ್ಲಿದೆ ಇಷ್ಟು ಸ್ವಚ್ಛತೆಯಾಗಿ ಇದನ್ನು ನಾವು ಇಡ್ತೀವಿ. ಇವತ್ತು ಸರ್ಕಾರ ಇದನ್ನು ಮಾಡೋಕ್ಕಾಗುತ್ತೆ ಸರ್? ಇಷ್ಟು ನೀಟ್ನೆಸ್ಸು ಇದನ್ನು ಮತ್ತೊಂದು ಮಾಡೋಕ್ಕಾಗುತ್ತೆ ಸರ್? ಆದರೂ ಮಾಡಿದ್ದಾರೆ. ಇವತ್ತು ಅವ್ರ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಿಕೊಂಡು ಸುಳ್ಳು ಅಪವಾದ ನಮಗೆ ನಿಜವಾಗ್ಲೂ ಮನಸ್ಸಿಗೆ ಭಾರಿ ನೋವಾಗ್ತಾ ಐತೆ. ಎಲ್ಲರೂ ಭಕ್ತಾದಿಗಳು ಅವರಿಗೆ ಕುದಿತಾ ಇದೆ. ಯಾಕೆ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು, ದುಡುಕಿ ನಿರ್ಧಾರ ತಗೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಎಲ್ಲರೂ ತಾಳ್ಮೆ ಇದ್ದಾರೆ. ಅಲ್ಲ, ಯಾರೋ ಹೇಳಿದ್ರಲ್ಲ, ಬನ್ನಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ, ಹೋಗೋಣ ಧರ್ಮಸ್ಥಳಕ್ಕೆ ಅಂತೇಳಿ ಕರೆ ಕೊಟ್ರಲ್ಲ. ಬರಲಿ ಅವರು.
ಕರೆ ಕೊಟ್ಟವರು ಬರಲಿ ಸರ್. ಇದಕ್ಕೂ 6 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರು ಕೂಡ ಎಲ್ಲರೂ ಭಕ್ತರೇ ಇದ್ದಾರೆ ಇದಕ್ಕೆ, ಮಂಜುನಾಥ ಸ್ವಾಮಿಗೆ ಪ್ರತಿಯೊಬ್ಬರು. ಆ ಕರೆ ಕೊಟ್ಟವಂಥವ್ರು ಬರಲಿ, ಇಲ್ಲಿ ಬಂದು ಮಾಡಲಿ, ಗೊತ್ತಾಗುತ್ತೆ ಏನು ಅಂತ. ನೋಡ್ಕೊತಾನೆ ಸ್ವಾಮಿ. ಅದು ಅವ್ರು ಹೇಳ್ದಂಗೆ ಇಲ್ಲಿ ಈಗ ಯಾರ್ಯಾರೋ ಬಂದು ಇಲ್ಲಿ ಪ್ರಾಣ ಬಿಡ್ತಾರೆ, ಅದಕ್ಕೊಂದು ಗತಿ ಮಾಡಬೇಕಲ್ವ, ಅದನ್ನು ಹಂಗೇನೆ ಬಿಡ್ಲಿಕ್ಕಾಗುತ್ತಾ? ಅಲ್ಲೆಲ್ಲ ಅಡವಿಗಳೆಲ್ಲದೆ ಅಲ್ಲಿ ಹೋಗಿ ದಫನ ಮಾಡಿ, ಇದಕ್ಕೆಲ್ಲ ಹೊಣೆ ಪಂಚಾಯತ್ನಲ್ಲಿ ವಿಚಾರಿಸಬೇಕು. ನಮ್ಮನ್ನು ಹೋಗಿ ವಿಚಾರಿಸಿದರೆ ಪಂಚಾಯತ್ ಅದಕ್ಕೆಲ್ಲ ಹೊಣೆ. ಏನು ಪಂಚಾಯತಿ ಅವರನ್ನು ವಿಚಾರಿಸಬೇಕು ಹೊರತು ನಮಗೆ ಕೆಟ್ಟ ಹೆಸರು ಬರಲಿಕ್ಕೆ ಈ ಥರ ಮಾಡೋದು ಅಂದರೆ ಬಹಳ ಒಂದು ಬೇಸರದ ಸಂಗತಿ. ಆದರೆ ಇದು ಖಂಡಿತ ಜಯ ಬರುತ್ತೆ, ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ. ಸ್ವಲ್ಪ ತಾಳ್ಮೆ ಬೇಕು, ತಾಳ್ಮೆಯಿಂದ ಇರಬೇಕಷ್ಟೇ. ಎಷ್ಟು ದಿವಸ ಅಂತ? ಜೈ ಧರ್ಮಸ್ಥಳ. ಎಷ್ಟು ದಿವಸ ಅಂತ ತಾಳ್ಮೆಯಿಂದ? ತಾಳ್ಮೆ ಇವಾಗ ಇನ್ನೇನು ಆಗಿದೆ, ಎಂಡಿಂಗ್ ಸ್ಟೇಜ್ಗೆ ಬಂದಿದೆ. ಎಲ್ಲ ಜನಕ್ಕೆಲ್ಲ ಗೊತ್ತಾಗಿದೆ ನೋಡಿ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಮುಂಚೆ ಹೆಂಗಿದೆ ಹಂಗೆ ಇದೆ, ಏನು ಚೇಂಜಸ್ ಇಲ್ಲ. ಏನಂದರೆ ಜನ ಯೋಚನೆ ಮಾಡಿದ್ದೇನೆಂದರೆ ಇದನ್ನು ಸತ್ಯ ಏನಿದೆ ಹೊರಗಡೆ ಬಂದ್ಬಿಡ್ಲಿ ಅಂದರು. ಸತ್ಯ ಎಲ್ಲ ಹೊರಗಡೆ ಬಂದಿದೆ. ದೀಪ ಆರುವಾಗ ಜೋರಾಗಿ ಉರಿಯುತ್ತೆ. ಹಂಗೆ ಏನು ಇದು ಕೊನೆಗಾಲ ಬಂದಿದೆ, ನಮ್ಮ ಅನಿಸಿಕೆಗೆ ಇದು ಕೊನೆಗಾಲ ಬಂದಿದೆ. ಅದಕ್ಕಾಗಿ ಇಷ್ಟೊಂದು ಹಾರಾಟ. ದೀಪ ಉರಿಯುವಾಗ ದೀಪ ಆರುವಾಗ ಜೋರಾಗಿ ಉರಿಯುತ್ತೆ, ಆಮೇಲೆ ಆರಿ ಹೋಗುತ್ತೆ. ಹಂಗೆ ಇದಕ್ಕೆ ನಾನು ಹೇಳೋದು, CD ಇದೆ ನಮ್ಮ ಹತ್ರ, ಫೋಟೋದಲ್ಲಿ ಮೊಬೈಲ್ಸಲ್ಲಿ ಇದೆ, ರೆಕಾರ್ಡ್ಸ್ ಇದೆ, ಇದಕ್ಕೆ ದಾಖಲೆ ಇದೆ ಕೊಲೆ ಮಾಡಿರೋದಕ್ಕೆ ಅಂತಾರ. ನಾನು ಹೇಳೋದು, ಇವತ್ತು ಕಾನೂನಿದೆ, ಪೊಲೀಸ್ ಇದೆ, ಕಾನೂನಿದೆ, ಕೋರ್ಟ್ ಇದೆ. ಅದಕ್ಕೆ ಇದ್ರೆ ತಗೊಂಡೋಗಿ ಕೊಡ್ಲಿ ಹೇಳಿ. ನಾನು ಹೇಳ್ತಾ ಇರೋದು ಕೊಡ್ಬೋದಲ್ವಾ? ಕೋರ್ಟಿಗೆ ತಗೊಂಡೋಗಿ ಕೊಡ್ಬೋದಲ್ವಾ ಸರ್? ಕೊಡ್ಬೋದಲ್ಲ, ಏನಾದಿದ್ರೆ ಕೋರ್ಟಿಗೆ ಅಲ್ವಾ? ಅದಕ್ಕೆ ಕೊಡ್ಬೋದು. ಸುಮ್ಮನೆ ಅಪಪ್ರಚಾರ ಮಾಡೋದಕ್ಕಿಂತ ನಮ್ಮ ಹತ್ರ ಐತೆ ಅಂತ ಫೋನ್ ಮೊಬೈಲ್ ಇಟ್ಕೊಂಡಿದೀವಿ, ನನ್ನ ಹತ್ರ ಐತೆ ಅನ್ನೋದ್ರ ಬದಲಿಗೆ ಕೋರ್ಟ್ ಕೊಡಿ. ಯಾರಿಗಿದೆ ಅದು ಶಿಕ್ಷೆ ಆಗುತ್ತೆ. SIT ಅವ್ರು ಕೊಟ್ಟಿದ್ದೀವಿ, ಅವ್ರು ತನಿಖೆ ಮಾಡ್ತಾವ್ರೆ. ಅಲ್ಲಲ್ಲ, ಕೊಟ್ಟಿದ ಮೇಲೆ ತನಿಖೆ ಖಂಡಿತ ತನಿಖೆ ಮಾಡಲಿ ಅಂತ ಈಗ ತನಿಖೆ ಮಾಡ್ತಾ ಇದ್ದಾರೆ. ಅದಿಲ್ಲ ಅಂತ ನಾವು ಒಪ್ಕೋತಾ ಇದ್ದೀವಿ. ಅದಕ್ಕೆ ನಾವು ಯಾರೇ ಕೊಲೆ ಮಾಡಿ ಮತ್ತೊಂದು ಮಾಡಿದರೆ ಯಾಕೆ ನಾವು ಹೇಳ್ತೀವಿ ಈ ಉದ್ದೇಶ ಅಂತಂದರೆ, ಇಲ್ಲಿಗೆ ಲಕ್ಷಾಂತರ ಮಂದಿ ಜನ ಬರ್ತಾ ಇರ್ತಾರೆ. ಇಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡು ಯಾವುದೇ ಆಧಾರ ಪ್ರೂಫ್ ಇಲ್ದೇ ಬರ್ತಾರೆ. ಏನೂ ಒಂದು ಇದ್ರಲ್ಲ. ಅವ್ರನ್ನ ಏನು ಮಾಡ್ಬೇಕು ಹೇಳಿ ಹೋಗ್ಲಿ. ಅವರು ಯಾವ ಆಧಾರ ಇಟ್ಕೊಳ್ದೇ ಬಂದು ಪ್ರಾಣ ಬಿಟ್ಕೊಂಡಾಗ ಅವರು ಇನ್ವೆಸ್ಟಿಗೇಷನ್ನು ಸ್ಟೇಷನ್ ಕೊಡ್ತಾರೆ, ಗ್ರಾಮ ಪಂಚಾಯತಿ ಇದೆ ಅಲ್ಲಿ ಕೊಡ್ತಾರೆ. ಏನೂ ಯಾರೂ ಬರಲಿಲ್ಲ ಅಂದಕ್ಕೆ ಅಂತಿಮ ಶವಸ್ಕಾರ ತಗೊಂಡೋಗಿ ಮಾಡ್ತಾರೆ. ಅದನ್ನೇ ಇವರು ಕೊಲೆ ಮಾಡಿದ್ರು ಅಂದರೆ ಯಾವ್ದು ಕೊಲೆ ಆಗಿದೆ ಅದನ್ನು ಸಾಕ್ಷಿ ಸಮೇತ ಕೊಡಬೇಕಲ್ವ ಇವರು. ಬಣ್ಣ ಎಲ್ಲಿಂದ ಬಂದಿರೋದು? ಹಾಸನಿಂದ. ಎಷ್ಟು ಸರಿ ಬಂದಿರೋ ಧರ್ಮಸ್ಥಳಕ್ಕೆ? ಇದೊಂದು ಬರ್ತಾ ಇರ್ತೀನಿ ನಾವು, ವರ್ಷ ಬರ್ತಾ ಇರ್ತೀನಿ ನಾವು. ಈಗ ಇಲ್ಲೆಲ್ಲ ಸುತ್ತಲೂ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇದೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲ ಸುಳ್ಳು ಸುದ್ದಿ ಅದು ಇವಾಗ ಏನು ನಡೀತಿದೆ ಅದನ್ನು ಪ್ರೂಫ್ ಕೊಡ್ತಾನೆಲ್ಲ ಏನಂತ ಇದು ಮಾಡೋದು. ಎಲ್ಲವೂ ಈಗ ಕೋರ್ಟ್ಗೆ ಇದು ಮಾಡಿ ಕೋರ್ಟ್ ಕೇಸ್ ನಡೀತಿದ್ದೆ, ಅದೇನಂತ ನಿರ್ಧಾರ ಮಾಡ್ಕೊಂಡು ಇದು ಮಾಡಲಿ. ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸಿ ಎಲ್ಲ ಇದು ಮಾಡ್ತಿದ್ದಾರೆ. ಅದೇನು ಕೋರ್ಟಲ್ಲಿ ಏನಿದೆ ಅದು ಮಾತಾಡಲಿ. ಈಗ ಕಾನೂನಿಗೆ ಒಪ್ಪಿಸಿದ್ದಾರೆ, ಅದನ್ನು ಮಾತಾಡಲಿ. ಸರ್ ಏನಿಲ್ಲ ಸರ್, ಇಲ್ಲಿ ನಾವು ದೇವ್ರ ನಂಬರ್ತೀವಿ ಅಷ್ಟೇ. ಅದು ಬಿಟ್ಟು ಆಗಿರೋದು ಎನ್ಕ್ವೈರಿ ಆಗ್ತಿದೆ, ಅದಾದಮೇಲೆ ಏನಂತ ಬರುತ್ತೆ ಅದು ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಡಿ, ಅಲ್ಲಿಗೆ ಹೋಗಬೇಡಿ ಅಂತ ಹೇಳೋದು ತಪ್ಪು ಅಂತ ನಾವು. ಅಲ್ಲ, ಇದು ದೇವಸ್ಥಾನಕ್ಕೆಲ್ಲ ಹೋಗೋದೆಲ್ಲ ತಪ್ಪು ಅಂತ ಯಾರು ಹೇಳೋದ? ಇದಂತ ಯಾವುದು ಅದು ಅದ್ರಂಗೆ ಇರುತ್ತೆ ಸಪ್ರೇಟು, ಇದು ಸಪ್ರೇಟೇ ಇರುತ್ತೆ. ಬನ್ನಿ ಮೇಡಮ್, ಬನ್ನಿ. ಇಲ್ಲಿ ಯಾವರಿಂದ ಬಂದಿರೋದು? ಬಂದೆ. ಎಲ್ಲಿಂದ ಬಂದಿರೋದು? ಮೈಸೂರಿಂದ. ಧರ್ಮಸ್ಥಳವನ್ನ ಇವತ್ತು ಸುತ್ತಲೂ ಕೂಡ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರಂತೆ. ಇಲ್ಲಿ ಅತ್ಯಾಚಾರ ನಡೆದಿದೆ, ಕೊಲೆ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡಿದಾಗ ನಿಮಗೆ ಏನು ಅನ್ನಿಸ್ತು? ಸರ್ ಏನು ಅನ್ಸುತ್ತೆ ಅಂದರೆ ಲೈಕ್ ಪೊಲೀಸ್ ಇದ್ದಾರೆ, ಎಲ್ಲ ಇದ್ದಾರೆ, ಏನಿದೆ ಅದು ಸತ್ಯ ಬರುತ್ತೆ. ಆಲ್ರೆಡಿ 13 ಸ್ಪಾಟಲ್ಲಿ ತೆಗ್ದಿದ್ದಾರೆ. ಇನ್ನೊಂದು 2-3 ಸ್ಪಾಟ್ ಇದೆಯೇನೋ, ಅದರಲ್ಲಿ ಏನು ತೆಗ್ದಾಗ ಗೊತ್ತಾಗುತ್ತೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾಯಬೇಕು ಅಷ್ಟೇ. ಮೊದಲೇ ಏನು ಜಡ್ಜ್ ಮಾಡೋಕ್ಕಾಗಲ್ಲ. ಸತ್ಯವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಪ್ರಮಾಣಿಸಿ ಫಸ್ಟು, ಆಮೇಲೆ ನೋಡಿ ಮಾತಾಡಬೇಕು ಜನ. ಮೊದಲಾಗೆ ದೇವರಿಗೆ ಬೈಯೋವಂಥದ್ದು ಏನೂ ಇಲ್ಲ, ದರ್ಶನ ಮಾಡಿಬಿಡಿ ಅಂತ ಹೇಳೋಕ್ಕೂ ಯಾರಿಗೂ ಇಲ್ಲ. ಸೊ ನಮ್ಮ ಭಕ್ತಿ, ನಮ್ಮ ಒಂದು ಇದು, ನಾವು ಬಂದು ಬರೋದು ಅದು ನಮ್ಮ ಇಷ್ಟ. ಈ ವಿಚಾರವನ್ನು ಇಟ್ಕೊಂಡು ಬೇರೆ ಬೇರೆ ಧರ್ಮದವರೆಲ್ಲ ಮಾತಾಡ್ತಾವ್ರಲ್ಲ, ಅನ್ಯ ಧರ್ಮಿಗಳೆಲ್ಲ ಕೂಡ ಈಗ ಬಂದು ಮಾತಾಡೋ ಲೆವೆಲ್ ಹೊರಟೋಯ್ತಲ್ಲ. ಸರ್ ಅದು ಅವರವರ ಇಚ್ಛೆ. ಬಟ್ ನಮಗೆ ಸತ್ಯತೆ ಬಗ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ನಾವು ಮಾತಾಡಬೇಕು. ಅದು ಬಿಟ್ಟು ಸತ್ಯತೆ ಬಗ್ಗೆ ಏನೂ ಪೂರ್ಣವಾಗಿ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋದು ತಪ್ಪು. ಸೊ ಏನಿದೆ ಅದು ಸರ್ಕಾರದವರು ನೋಡ್ಕೋಬೇಕು. ಇನ್ನು 13 ವರ್ಷದಿಂದ ಇನ್ನೂ ನಡೀತಾನೆ ಇದೆ. ಅದೇನಿದೆ ಈ ವರ್ಷ ಇತಿಶ್ರೀ ಆಡಲೇಬೇಕು. ಅದಕ್ಕೆ ಇತಿಶ್ರೀ ಆಡಲಿಲ್ಲ ಅಂದರೆ ಹೀಗೆ ಸಾವಿರಾರು ಜನ ಮಾತಾಡ್ತಾನೆ ಇರ್ತಾರೆ. ಸೊ ಅದರಿಂದ ಇತಿಶ್ರೀ ಆಡಲೇಬೇಕು ಈ ಸಲ. ಏನು ಅಂತ ಎಲ್ಲ ಹೊರಗಡೆ ಬಂದರೆ ನಮ್ಮ ಧರ್ಮದ್ದು ಏನು ಅಂತ ಗೊತ್ತಾಗುತ್ತೆ, ಏನು ಅಂತ ಸತ್ಯತೆ ಅಂತ ಹೇಳ್ತೀನಿ. ಸರ್ ಹೇಳಿ. ಸರ್ ನಮಸ್ತೆ, ಮೈಸೂರಿಂದ ಸೋಮಶೇಖರ್ ಅಂತ. ಏನಂದರೆ ಕೆಲವೊಂದು ಚಾನಲ್ಗಳಲ್ಲಿ ಧರ್ಮಸ್ಥಳದಲ್ಲಿ ಬಗ್ಗೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಾಸ್ತವಾಂಶನ ನೋಡಬೇಕು. ಯಾರು ಭಕ್ತರಿಗೆ ದೇವರು ಕಂಡ್ರೆ ಏನು ಇದಿಲ್ಲ, ಏನೋ ಆಗದೆ ಇರೋರು ಕೆಲವೊಂದು ನಡೀತಾ ಇರ್ಬೋದು.
ಬಟ್ ಇದು ಸತ್ಯಾಂಶ ಅದು ಹೊರ ಬರುತ್ತೆ, ಅದಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಹಂಗಾಗಿ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವರು ಮನಃಶಾಂತಿಗೆ ಬಂದು ಹೋಗ್ತಾರೆ. ಅವ್ರಿಗೆ ತೊಂದರೆ ಆಗಬಾರ್ದು, ಈ ಥರ ಕೆಟ್ಟ ಸುದ್ದಿಗಳನ್ನ ಹಬ್ಬಿಸಬಾರ್ದು ಕೆಲವೊಂದು ಚಾನಲ್ಗಳು ಅಂತ ನಾನು ಹೇಳ್ತೀನಿ ಸರ್. ಹಾವೇರಿ ಜಿಲ್ಲೆಯಿಂದ ಬಂದಿದ್ದೀರಿ, ಇಲ್ಲಿ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರಂತೆ, ಕೊಲೆಗಳಾಗಿದೆಯಂತೆ, ಅತ್ಯಾಚಾರಗಳಾಗಿದೆಯಂತೆ. ಇದೆಲ್ಲ ನೀವು ಕೇಳಿದಾಗ ಹಿರೀಕರು ನಿಮಗೆ ಏನು ಅನಿಸುತ್ತೆ? ಅದೆಲ್ಲ ಹಿಂದಿನ ಕತೆ ಗೊತ್ತಲ್ಲ ಬಿಡ್ರಿ, ಸುಳ್ಳವೆಲ್ಲ. ಆಮೇಲೆ ನಮ್ಮ ಅಭಿಪ್ರಾಯ, ಈಗ ನಾವು ನಮ್ಮ ಅಪ್ಪಾರು ಹಿಂದೆ ಈ ನಮ್ಮ ಅಜ್ಜಾರ ಕಾಲದಿಂದನೂ ಈ ಥರ ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಮ್ಮ ಉದಾಹರಣೆ ಹೇಳ್ತಾನೆ ಸರ್, ಈಗ ಯಾರು ಬೇಡಾದ್ರೆ ಹೋಗಿ, ಈಗ ಜೀವನ ಬೇಸಾಗಿರ್ತತಿ, ಹಳ್ಳಿಂದಲ್ಲಿ ಬರ್ತಾರೆ, ಇಲ್ಲಿ ಊಟ ಮಾಡ್ತಿರ್ತೈತಿ, ಎಲ್ಲ ಸಿಗ್ತೈತಿ, ಫ್ರೀಯಾಗಿ ಏನು ಮಾಡ್ತಾರೆ, ಇರ್ತಾರೆ, ಈ ಜಾಗದ ಎಲ್ಲ ಬೀಳ್ತಾರೆ. ಅದನ್ನ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು, ಏನ್ರಿ ಅಪಪ್ರಚಾರ ಈಗಿದು. ಆದರೆ ಜನರಿಗೆ ಯಾವುದೂ ತೊಂದರೆ ಇಲ್ಲ ಧರ್ಮಸ್ಥಳದಿಂದ. ಅವು ಯಾವುದೋ ಒಂದು ಕಾರ್ಯ ನಡೀತಿದೆ ಅಂದ್ರೆ ಸಹಿತ ಅವರು ಪ್ರತಿಯೊಬ್ಬರಿಗೇನು ಇದು ಕೊಡ್ತಾ ಇದ್ದಾರೆ, ಏನು ಸಲಹೆ ಕೊಡ್ತಾ ಇದ್ದಾರೆ. ಲಗ್ನ ಕಾರ್ಯವನ್ನು ಒಂದು ಯಾವುದಾರ ಒಂದು ಕಂಪ್ತ ಇವತ್ತು ಯಾರ್ದು ನಮ್ಮ ಹಳ್ಳಿಯಲ್ಲಿ ಶಿಗ್ಗಾಂವ್ ತಾಲೂಕು ಹಳೆ ಬಂಕಾಪುರ ನಮ್ಮದು ಕಮ್ಮಿ ಅಂದ್ರೆ ಒಂದು 100-150 ಇದು ಅದಾವೆ ಮಹಿಳಾ ಸಂಘ. ಆ ಸಂಘ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರೆ, 1 ಲಕ್ಷ, 2 ಲಕ್ಷ, 5 ಲಕ್ಷ ಮಾಡೋಕೆ ಪೇಮೆಂಟ್ ಕೊಟ್ಟಿದ್ದಾರೆ. ಹಾಂ ಸರ್ ಬನ್ನಿ, ಮುಂದೆ ಬನ್ನಿ. ಎಲ್ಲಪ್ಪ ಪುಟ ಜಾಗ ಬಿಡು. ಯಾವ ಊರು ಸರ್? ನಮ್ಮದು ಬ್ಯಾಡಗಿ ತಾಲೂಕು ಮಾಸಣಿ ಅಂತ ಸರ್. ಏನು ಅನ್ನಿಸ್ತು ಇದೆಲ್ಲ ನೋಡಿದಾಗ? ನಿಮ್ಮ ಅಭಿಪ್ರಾಯ ಏನು? ನಾವು ವರ್ಷ ಈ ಶ್ರಾವಣದಲ್ಲಿ ಬಂದು ಹೋಗ್ತೇವೆ ಸರ್. ಒಳ್ಳೆ ದೇವಸ್ಥಾನ. ಅದು ನಮ್ಮ ಹಿಂದೂಗಳಿಗೆ ಬುದ್ಧಿಲ್ಲ, ಯಾರ್ಯಾರ್ದೋ ಮಾತು ಕೇಳಿ ಎಷ್ಟೋ ಜನ ಬರದೇ ಇರ್ಬೋದು. ಹಿಂದೂಗಳಿಗೆ ಮೊದಲು ಒಗ್ಗಟ್ಟಾದರೆ ಮುಂದೆ ನಮ್ಮ ಒಂದು ಹಿಂದೂ ಜೀವನ ಹಿಂದೂಗಳು ಬದುಕ್ತಾರೆ ಭೂಮಿ ಮೇಲೆ. ಇಲ್ಲ ಅಂದರೆ ಯಾರ್ಯಾರ್ದೋ ಮಾತು ಕೇಳಿ ಏನೇನೋ ಅಪಪ್ರಚಾರ ಮಾಡಿದರೆ ಹಿಂದೂಗಳಿಗೆ ಈ ದೇಶದಲ್ಲಿ ನೆಲೆ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ಸರ್. ಗಿರೀಶ್ ಮಟ್ಟಣ್ಣವರು ಹಿಂದೂ, ಮಹೇಶ್ ತಿಮ್ಮರೋಡಿಯವರು ಹಿಂದೂ ಸರ್. ಹಿಂದೂಗಳಾದರೂ ಅವರು ಬೇರೆಯವ್ರ ಮಾತು ಕೇಳಿ ಹಾಳ್ತಾ ಇದ್ದಾರೆ ಸರ್. ಅವ್ರು ಹಿಂದೂಗಳೇ, ಆದರೆ ಅವರು ಬೇರೆಯವ್ರ ಮಾತು ಕೇಳಿ ಹಿಂದೂಗಳ ಸಮಾಜವನ್ನು ಹೊಡಿತಾ ಇದ್ದಾರೆ ಅಷ್ಟೇ. ಇಲ್ಲಿ ಹಿಂದೂಗಳು ಎಲ್ಲರೂ ಒಂದಾಗಬೇಕು. ಬೇರೆ ಯಾರ್ದೋ ಒಬ್ರು ಮಾತು ಕೇಳಿ ಏನೇನೋ ಅಪಪ್ರಚಾರ ಮಾಡೋದ್ರಿಂದ ನಮ್ಮ ಹಿಂದೂ ಸಮಾಜ ಹಾಳಾಗುತ್ತೆ. ಇಷ್ಟೇ ಹೇಳ್ತೀನಿ ಸರ್. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋದು ಸರ್? ಬೆಂಗಳೂರಿಂದ. ಎಷ್ಟು ಸರಿ ಬಂದಿರೋದು ಸರ್ ಧರ್ಮಸ್ಥಳಕ್ಕೆ? 4-5 ಸಲ ಬಂದಿದೆ. ಇದೆಲ್ಲ ಸುತ್ತಮುತ್ತ ಇವತ್ತು 100 ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಸುದ್ದಿ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಅದು ನ್ಯೂಸ್ ಹೇಳ್ತಾರೆ, ಬಟ್ ಇನ್ನು ಪ್ರೂವ್ ಏನಿಲ್ವಲ್ಲ, ಅದು ಮಾಮೂಲಿ. ಅದು ನೀವು ಒಳ್ಳೆ ಕೆಲಸ ಆಗೋ ಟೈಮಲ್ಲಿ ಒಳ್ಳೆ ಧರ್ಮ ಇರೋ ಕಡೆ ಇಂಥವೆಲ್ಲ ಇರೋದಿಲ್ಲ ಯೂಶಲಿ, ಬಟ್ ಇಟ್ ಈಸ್ ಆ್ಯಂಟಿ ಅಷ್ಟೇ. ನೋಡಿ, ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನು ಹೊಡೆಯುವಂಥ ಕೆಲಸಗಳು ಆಗ್ತಾ ಇದೆ ಅಂತೇಳಿ ಕೆಲವರು ಮಾತಾಡ್ಕೊಳ್ತಿದ್ದಾರೆ, ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವತ್ತು ಧರ್ಮಸ್ಥಳದಲ್ಲಿ ಸ್ವಚ್ಛತೆ ಇದೆ, ಯಾವುದೇ ರೀತಿಯಾದಂತಹ ಅಸುರಕ್ಷತೆಯ ಒಂದು ಸಂದರ್ಭ ಇಲ್ಲಿ ಬಂದೊದಗೋದಿಲ್ಲ, ಸುರಕ್ಷತೆ ಕೂಡ ಇದೆ. ಹಾಗಾದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋದ್ರಿಂದ ಕೆಲವರಿಗೆ ಅದನ್ನು ನೋಡೋದಕ್ಕೆ ಆಗದೆ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಕೂಡ ಒಂದಷ್ಟು ಜನ ಇಲ್ಲಿರುವಂಥ ಭಕ್ತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ತನಿಖೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆ ಹೊರ ಬರೋವರೆಗೂ ಕೂಡ ಯಾವುದನ್ನು ಕೂಡ ಒಂದು ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕಾದು ನೋಡಬೇಕಾಗತ್ತೆ, ಇದು ಯಾವಾಗ ತನಿಖೆ ಮುಗಿಯುತ್ತೆ, ವರದಿ ಯಾವಾಗ ಬರುತ್ತೆ, ವರದಿ ಬಂದ ಬಳಿಕ ಏನೆಲ್ಲ ಆಗುತ್ತೆ, ಇವತ್ತೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಸತ್ಯನ ಸುಳ್ಳ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.